ಆತ್ಮೀಯ ಮಿತ್ರರೇ, ನಾನು ಬೀರಣ್ಣ ಸಲ್ಗಾರ್. ಇಂದು ನಾವು ಈ 2025ರಲ್ಲಿ ಅರ್ಥಶಾಸ್ತ್ರದಲ್ಲಿ ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತವರ ಹೆಸರುಗಳನ್ನು ನೆನಪಿಡುವುದಕ್ಕಾಗಿ ಒಂದು ಟ್ರಿಕ್ಸ್ ಅನ್ನು ಇವತ್ತು ನಾವು ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಏನಿದೆ ಟ್ರಿಕ್ಸ್ ಅಂತ ಹೇಳಿದಾಗ, ಪೀಟರ್ ಮೂಕಾಗ್ಯಾನ. ಏನು? ಪೀಟರ್ ಮೂಕಾಗ್ಯಾನ ಇಷ್ಟು ಹೇಳಿದ್ರೆ ಅದು ಯಾವ ಕ್ಷೇತ್ರದಲ್ಲಿದೆ ಮತ್ತೆ ಯಾರ್ಯಾರು ಆ ನೊಬೆಲ್ ಪ್ರಶಸ್ತಿಯನ್ನು ಪಡೆದ್ರ ಅಂತ ಹೇಳಿ ನಾವು ನೆನ್ಪಿಡುವುದು ಬಹಳ ಸಿಂಪಲ್ ಇದೆ. ಪೀಟರ್ ಮೂಕಾಗ್ಯಾನ ಅಂತ ಹೇಳಿ. ಸೊ ಬರಿತೀನಿ. ಏನಂತ ಹೇಳಿದಾಗ, ಪೀಟರ್ ಮೂಕ ಆಗ್ಯಾನ. ಅಂದ್ರ ಎಕನಾಮಿಕ್ಸ್. ಅಂದ್ರ ಎಕನಾಮಿಕ್ಸ್. ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಪಡೆದವರು. ಇವರು ಇದರ ಪಡೆದವರು ಅರ್ಥಶಾಸ್ತ್ರದಲ್ಲಿ ಪಡೆದವರು. ನಾವು ಯಾಕಂದ್ರೆ ಹೇಳ್ಬೇಕಾದ್ರೆ ಅಂತೀವಿ. ಸೊ ಹಾಗಾಗಿ ನೀವು ಇನ್ನೊಂದು ಸುಮ್ಮನೆ ಇಲ್ಲಿ ಯಾರು ಮಾಡಿದ್ರು ಕೂಡ ಬರ್ತೈತಿ. ಯಾಕಂದ್ರೆ ಹೇಳ್ತಾ ಇದೀವಿ ಪೀಟರ್ ಮೂಕಾಗ್ಯಾನ ಅಂತ ಹೇಳ್ತಾ ಇದೀವಿ. ಸೊ ಪೀಟರ್ ಅಂತ ಹೇಳಿದಾಗ ಇವರು ಪೀಟರ್ ಹವಿಟ್ ಅಂತ ಹೇಳಿ ಹೆಸರ. ಏನ್ ಹೆಸರ? ಪೀಟರ್ ಹವಿಟ್. ನೆಕ್ಸ್ಟ್ ಮೂಕ್ ಅಂದ್ರೆ ಜೋಯಲ್ ಮೂಕ್ಯರ್ ಅಂತ ಹೇಳಿ. ಇವನ ಹೆಸರೇನು? ಜೋಯಲ್ ಮೂಕ್ಯರ್ ಅಂತ ಹೇಳಿ. ಆಗ್ಯಾನ್ ಅಂದ್ರೆ ಇದು ಏನಪ್ಪ? ಫಿಲಿಪ್ ಆಗಿಯೋ. ಇವನ ಹೆಸರೇನು? ಫಿಲಿಪ್ ಆಗಿಯೋ. ಸೊ ನಾವು ಸಿಂಪಲ್ ಆಗಿ ಪೀಟರ್ ಮೂಕ್ ಆಗ್ಯಾನ ಅಂತ ಹೇಳೋದ್ರ ಮುಖಾಂತರ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಯಾರ್ಯಾರು ನೊಬೆಲ್ ಪ್ರಶಸ್ತಿ ಪಡೆದ್ರು ಅಂತ ಹೇಳಿ ನೆನ್ಪಿಡ್ಬೋದು. ಒಬ್ಬರು ಪೀಟರ್ ಹವಿಟ್, ಮೂಕ್ ಬಂದಾಗ ಜೋಯಲ್ ಮೂಕ್ಯರ್ ಅಂತ ಹೇಳ್ತೀವಿ, ಆಗ್ಯಾನ್ ಅಂತ ಹೇಳಿದಾಗ ಫಿಲಿಪ್ ಆಗಿಯೋ ಅಂತ ಹೇಳಿ. ಯಾವ ಕ್ಷೇತ್ರ ಅಂತ ಹೇಳಿದಾಗ ಮೊದಲಿಗೆ ಅಂತ ಕರಿತಾ ಇದೀವಿ, ಎಕನಾಮಿಕ್ಸ್. ಇವತ್ತಿರ್ಲಿ ಇವ್ರು ಏನಾಗಿದೆ ಅಂತ ಹೇಳಿದಾಗ ಅರ್ಧದಷ್ಟು ಪ್ರಶಸ್ತಿ ಏನ್ ಮಾಡಿದಾರ, ಪ್ರಶಸ್ತಿ ಮೊತ್ತವನ್ನು ಈ ಜೋಯಲ್ ಮೂಕ್ಯರ್ ಅವ್ರಿಗೆ ಏನ್ ಮಾಡಿದಾರ, ಕೊಟ್ಟಿದಾರ. ಏನ್ ಅರ್ಧದಷ್ಟು ಏನ್ ಮಾಡಿದಾರ, ಇವರಿಬ್ಬರಿಗೆ ಹಂಚಿದಾರ. ಯಾರಿಗೆ? ಫಿಲಿಪ್ ಆಗಿಯೋ